ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೆಲ್ರಿಗೂ ಒಂದೊಳ್ಳೆ ಆರೋಗ್ಯಕರವಾದ ಸೋಯಾಬೀನ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೂ ಸಹ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2/2 ಬೌಲ್ನಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ. ಈಗ ಆ ಸೋಯಾಬೀನೆಲ್ಲ ಆ ನೀರಲ್ಲಿ ಹಾಕಿ ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಸೋಯಾಬೀನ್ನ ಆ ನೀರಲ್ಲಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಅರ್ಧ ಗಂಟೆ ಬಿಡೋಕ್ಕೂ ಮೊದಲು ಆ ಸೋಯಾಬೀನ್ಗೆಲ್ಲ ಆ ಉಪ್ಪು ಆ ಅರಿಶಿನ ಪುಡಿ ಅಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಿರಬಹುದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅರ್ಧ ಗಂಟೆ ನಾವು ನೀರಲ್ಲಿ ನೆನೆ ಇಡೋದ್ರಿಂದ ಸೋಯಾಬೀನು ಒಳ್ಳೆ ಸಖತ್ ಟೇಸ್ಟಿ ಬರುತ್ತೆ. ಹಾಗಾಗಿ ನಾವು ಅರ್ಧ ಗಂಟೆ ಈ ಸೋಯಾಬೀನ್ನ ಬಿಡಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ 3 ಟೊಮೆಟೊ, ಒಂದು 4 ಸ್ಪೂನಷ್ಟು ಒಣ ಕೊಬ್ಬರಿ, 1 ಏಲಕ್ಕಿ, ಒಂದು 4 ಲವಂಗ, ಒಂದಿಷ್ಟು ಚಕ್ಕೆನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಕಡೆ ಎತ್ತಿಟ್ಕೊಂಡು, ಈಗ ಇದು ಅರ್ಧ ಗಂಟೆ ಆಗಿದೆ. ನೋಡ್ತಿರಬಹುದು ಇವು ಎಷ್ಟು ಚೆನ್ನಾಗಿ ನೀರಲ್ಲಿ ನೆನ್ಕೊಂಡಿದ್ದಾವೆ ಅಂತ. ಈಗ ಈ ನೀರನ್ನೆಲ್ಲ ನಾವು ತೆಗೆದು ಇನ್ನೊಂದು ಪಾತ್ರೆಗೆ ನಾನು ಈ ಸೋಯಾಬೀನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಈ ಸೋಯಾಬೀನ್ನೆಲ್ಲ ನಾವು ಒಂದು 3ರಿಂದ 4 ಬಾರಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನಮಗೆ ಎಷ್ಟು ಸಾಧ್ಯನೋ ಈ ಸೋಯಾಬೀನ್ನಲ್ಲಿ ಇರುವ ನೀರು ಹೊರ ತೆಗಿಲಿಕ್ಕೆ ಅಷ್ಟು ನಾವು ಗಟ್ಟಿಯಾಗಿ ಹಿಂಡಿ ಆ ನೀರನ್ನೆಲ್ಲ ಹೊರ ಹಾಕಬೇಕು. ಹಾಗಾದರೆ ಮಾತ್ರ ಈ ಸೋಯಾಬೀನ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವಿಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಸೋಯಾಬೀನ್ನಲ್ಲಿ ಇರುವ ನೀರನ್ನೆಲ್ಲ ಹೊರ ತಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಬಿಸಿಗಿಟ್ಟು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಈ ಎಲ್ಲ ಸೋಯಾಬೀನ್ನ ಸಹ ನಾನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೋಯಾಬೀನ್ನೆಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಿರಬಹುದು ಒಂದೊಂದು ಬ್ರೌನ್ ಕಲರಲ್ಲಿದೆ. ಹಾಗೆ ಎಲ್ಲ ಸೋಯಾಬೀನು ಸಹ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೋಯಾಬೀನು ನಮ್ಮ ಆರೋಗ್ಯಕ್ಕೆ ತುಂಬಾ ಬೇಕಾಗಿರೋದು. ಹಾಗಾಗಿ ನಾವು ತಿಂಗಳಲ್ಲಿ 2 ಬಾರಿ ಆದರೂ ಮಾಡಿಕೊಂಡು ತಿನ್ನಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕಿ ನಾನು ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಆ ಕಡಾಯಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸೋಯಾಬೀನು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈಗ ಅವನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಲಿ ಇನ್ನೂ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಪಲಾವ್ ಎಲೆ, 1 ನಕ್ಷತ್ರ ಹೂವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಹಾಗೆ ಒಂದು 2 ಗಡ್ಡೆ ಈರುಳ್ಳಿನೂ ಸಹ ಕಟ್ ಮಾಡಿ ತಗೊಂಡಿದ್ದೀನಿ. ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಸಹ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಆವಾಗಲೇ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಡೋವರೆಗೂ ನಾವು ಹಾಗೆ ಬಿಡಬೇಕು. ನೀವಿಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಎಣ್ಣೆ ಬಿಡೋವರೆಗೂ ನಾನು ಹಾಗೆ ಬಿಡ್ತೀನಿ. ಈಗ ಪ್ಲೇಟ್ ಓಪನ್ ಮಾಡಿ ಒಂದು 2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಇನ್ನೂ ಒಂದು 2 ನಿಮಿಷ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವಿಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ನಿಮಿಷ ಹಾಗೆ ಬಿಡ್ತೀನಿ ನಾನು. ಕೊನೆಯದಾಗಿ ಪ್ಲೇಟ್ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೀವಿಲ್ಲಿ ನೋಡ್ತಿರಬಹುದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಈ ರೀತಿ ಎಣ್ಣೆ ಬಿಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದಿದೆ ಅಂತ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಹಾಕಬೇಕು, ಯಾಕೆ ಅಂದರೆ ನಾವು 2 ಬಾರಿ ಉಪ್ಪನ್ನು ಹಾಕಿ ಆ ಸೋಯಾಬೀನ್ನ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಹಾಗೆ ಫ್ರೈ ಮಾಡ್ಕೊಂಡಿರ್ತೀವಿ. ಈಗ ಇದು ಕುದೀತಾ ಇದೆ. ನೀವಿಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದನ್ನು ಇದೇ ರೀತಿ ಕುದಿಲಿಕ್ಕೆ ಒಂದು 3ರಿಂದ 4 ನಿಮಿಷ ಬಿಡಿ. ಈಗ ನಾನು ಆವಾಗಲೇ ಫ್ರೈ ಮಾಡಿ ತೊಗೊಂಡಿರೋವಂಥ ಎಲ್ಲ ಸೋಯಾಬೀನ್ನ ಈಗ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಮೇಲೆ ಒಂದು ಸ್ವಲ್ಪ ಕಾಟುವ ಮಸಾಲ ಹಾಕ್ತಾಯಿದ್ದೀನಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಆ ಸೋಯಾಬೀನ್ ಮೇಲೆ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ಆ ಕಡೆ ಈ ಕಡೆ ಅದ್ದಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರಬಹುದು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನೀಗ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಹಾಕಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.